ಎಲ್ಲಿ ಹೋದ್ರಿ ಇವರು? ನಾನು ಎಲ್ಲಿ ಅಂತ ಹುಡುಕ್ಲಿ? ನರಸಿಂಹ ಕೇಳಿದ್ರೆ ಏನಂತ ಹೇಳಿ? ಅವ್ರ ಹೆಸರು ಬೇರೆ ಗೊತ್ತಿಲ್ವಲ್ಲ. ಕಣ್ಕಣ ನಿಂಗೆ ಅಡ್ಡ ಬರ್ತೀಯಲ್ಲ, ಏನು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತೆ? ಕಿವಿ ಕೇಳದ ಮೇಲೆ ನಿಂಗೆ ಹೋಗ ಸೈಡ್ಗೆ. ಯಾರು ಇವ್ನು ಯಾಕೆ ಈಗ ಓಡೋಗ್ತಿದ್ದಾನೆ? ಯಾರೇ ನೀನು? ಯಾಕೆ ಓಡೋಗ್ತಿದ್ಯಾ? ಯಾರೋ ಏನೋ ಹೆಚ್ಚು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನಾವು ವಿಚಿತ್ರವಾಗಿ ಹೋಗ್ತಿದ್ದಾನೆ. ಮುಂದೆ ಏನೋ ಆಗೋದು ಬೇಡ ಪಾಪ. ನರಸಿಂಹ ಬೈದ್ರೂ ಪರವಾಗಿಲ್ಲ, ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಲೇಬೇಕು. ಹಲೋ ಹಲೋ ಸಿಂಹ, ಯಾಕೆ ಇಷ್ಟು ಗಾಬರಿ ಇದೆಯಾ? ಏನಾಯ್ತು? ಅದು ನೀನು ಯಾರನ್ನೋ ವಿಟ್ನೆಸ್ ಅಂತ ಕರ್ಕೊಂಬಂದು ಮನೇಲಿ ಇರಿಸ್ಕೊಂಡಿದ್ದಲ್ಲ, ಆ ವ್ಯಕ್ತಿ ಈಗ ಮನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ವಾಟ್? ಏನು ಹೇಳ್ತಾ ಇದ್ದೀನಿ ನೀನು? ಹೌದು, ನಾನು ಆಗ್ಲಿಂದ ಅವ್ರನ್ನ ಹುಡುಕ್ತಾನೆ ಇದ್ದೀನಿ, ಆದರೆ ಈ ಕತ್ಲಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿದೆ. ನಿನಗೆ 1000 ಸತಿ ಹೇಳಿದ್ದೀನಿ ಅವರು ತುಂಬ ಇಂಪಾರ್ಟೆಂಟ್ ಅಂತ. ನಿನಗೆ ಆಗಲ್ಲ ಅಂತ ಹೇಳಬೇಕಾಯ್ತು. ಲೊಕೇಶನ್ ಕಳಿಸು, ನಾನು ಬರ್ತೀನಿ. ಹಾಂ, ಈಗಲೇ ಕಳಿಸ್ತೀನಿ. ನಾನು ನಿನ್ನ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ನೀನೇನೋ ಪ್ಲ್ಯಾನ್ ಮಾಡಿ ಆ ವ್ಯಕ್ತಿನ ಎಸ್ಕೇಪ್ ಆಗೋ ಥರ ಮಾಡಿದ್ಯಾ? ಇಲ್ಲ ನರಸಿಂಹ, ನನ್ನ ಪ್ರೀತಿ ಮೇಲೆ ಆಣೆ, ನನ್ನ ಹತ್ರ ಮಾಡೋಳೆ ಅಲ್ಲ, ಪ್ಲೀಸ್ ನನ್ನ ನಂಬು. ಸರಿ ಆಯಿತು. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಏನು ಅಂತ ಹುಡುಕೋದು? ಅಣ್ಣ ಅಂತ ಕರಿ. ಅಣ್ಣ ಅಂತನಾ? ಹ್ಞೂ, ನಾನು ಅವ್ರನ್ನ ಆ ಥರನೇ ಕರೆಯೋದು. ನೀನು ಏನು ಬೇಕಾದ್ರೆ ಕರ್ಕೋ, ನಾನೇನು ಕರೀಲಿ. ಸರಿ ಬಾ ಹುಡ್ಕೋಣ. ಏನಾಯ್ತು? ಯಾಕೆ ಬಂದಿದ್ದೀರಾ? ಬನ್ನಿ, ನಾನು ನಿಮ್ಮ ಫ್ರೆಂಡು. ಬಿಡಿ, ಬನ್ನಿ ಬಿಡಿ, ನಾನು ನಿಮ್ಮ ಫ್ರೆಂಡು. ಧೈರ್ಯವಾಗಿರಿ, ಏನೂ ಆಗಲ್ಲ. ನಾವು ಮನೆಗೆ ಹೋಗೋಣ. ನಡೀರಿ ಹೋಗೋಣ. ಒಂದು ನಿಮಿಷ ನೋಡು, ನೀನು ಇನ್ಮೇಲೆ ಇವ್ರನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಿನಗೆ ಕೊಟ್ಟಿರೋ ಜವಾಬ್ದಾರಿಗೆ ಇವತ್ತು ಇವ್ರು ತಪ್ಪಿಸ್ಕೊಂಡಿರೋದು. ಇನ್ಮೇಲೆ ನೀನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ಇವ್ರು ನೋಡ್ಕೊಳ್ಳೋಕೆ ನಾನು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೀನಿ. ನರಸಿಂಹ, ನನ್ನ ಮಾತು ಕೇಳು. ಅವರೇ ಓಡ್ ಬಂದಿದ್ದಾರೆ, ನನ್ನ ತಪ್ಪು ಏನೂ ಇಲ್ಲ. ಸಾಕು, ನೀನು ನಮ್ಮ ಮನೆಗೆ ಹೋಗು. ಜೀಪ್ ಬಂದಿದೆ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನೋಡ್ದ್ಯಾ, ನೀನು ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಅಂದರು, ನಮ್ಮ ಅಣ್ಣ ನನಗೋಸ್ಕರ ಬಿಟ್ಟು ಹೋಗದೆ ಇಲ್ಲೇ ನಿಂತಿದ್ದಾರೆ. ಇದಕ್ಕೇನು ಹೇಳ್ತೀಯಾ? ಏನು ಮಾಡೋದು, ಜೊತೆಲಿ ಇಟ್ಕೊಂಡಿದ್ದ ಕರ್ಮಕ್ಕೆ ಅನುಭವಿಸ್ಲೇಬೇಕು. ಜೀಪ್ ಬಂದಿದೆ, ಬನ್ನಿ ಹೋಗೋಣ. ಬನ್ನಿ ಅಣ್ಣ. ದಿಶಾ, ಏನಾಯ್ತು? ಯಾಕೆ ನಡಕ್ತಾ ಇದ್ದೀರಾ? ಗೊತ್ತಿಲ್ಲ.
ಜ್ವರ ಬಂದಿದೆ? ಹೌದಾ? ಹ್ಞೂ, ಬೇರೆಲ್ಲ ಗೊತ್ತಾಗುತ್ತೆ, ನಿಮ್ಗೆ ಜ್ವರ ಬಂದಿರೋದು ಗೊತ್ತಾಗಲ್ವಾ? ತೊಳಿ. ಬೇಡ ಚಿರಾಗ್. ಬೇಡ ಅಂದರೆ ಜ್ವರ ಹೆಂಗೆ ಕಡಿಮೆ ಆಗುತ್ತೆ? ಆಮೇಲೆ ನಾಳೆ ಬೆಳಗ್ಗೆ ನನ್ನ ಪಕ್ಕದಲ್ಲೇ ಮಲಗಿದ್ರು ನನಗೆ ಜ್ವರ ಬಂದಿದೆ ಅಂತ ಕೂತಿದ್ರು ಚಿರಾಗ್ ನನ್ನ ಬಗ್ಗೆ ಕೇರೇ ಮಾಡಲಿಲ್ಲ ಅಂತ ಮನೆ ತುಂಬ ಡಂಗೂರ ಸಾರಿಸ್ಕೊಂಬರ್ತೀರ. ಇದೆಲ್ಲ ಬೇಡ, ಎದೇಳಿ ತಗೊಳ್ಳಿ. ಒಂದು ಸ್ವಲ್ಪ ಇಟ್ಕೋತೀರಾ? ಎದ್ದೇಳಕ್ಕೆ ಕಷ್ಟ ಆಗ್ತಿದೆ. ಇದೇನು ನಿಜಾನ ಇಲ್ಲ ನಾಟಕ ಮಾಡ್ತಾಯಿದ್ದೀರಾ? ಹೆಣ್ಮಕ್ಳಿಗೆ ಮನ್ಸಿಗೆ ಬೇಜಾರಾಗಿದ್ದಾಗ ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ, ಆದರೆ ಮೈಗೆ ಜ್ವರ ಬಂದಿದ್ದಾಗ ಸುಳ್ಳು ಹೇಳಲ್ಲ. ಯಾಕೋ? ಏನಾಗೋಗುತ್ತೋ ಅಂತ ಭಯದಲ್ಲಿ. ಇದಕ್ಕೇನು ಕಡಿಮೆ ಇಲ್ಲ, ಎದೇಳಿ. ಥ್ಯಾಂಕ್ಸ್ ಚಿರಾಗ್. ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದಷ್ಟೇ. ಗೊತ್ತು. ಮಲ್ಕೊಳ್ಳಿ. ನಿಮ್ಮ ಹಿಂದೆ ಏನೋ ದೊಡ್ಡ ಸೀಕ್ರೆಟ್ ಇದೆ ಅಂತ ಗೊತ್ತಿದೆ. ನನ್ನ ದೀಪ ಅವ್ರನ್ನ ಆಚೆ ಕಳಿಸಿ ಅವ್ರ ಜಾಗಕ್ಕೆ ನೀವು ಬಂದಿದ್ದೀರಾ ಅಲ್ವಾ? ಆದಷ್ಟು ಬೇಗ ದೀಪ ಅವ್ರನ್ನ ಹುಡುಕ್ತೀನಿ. ನಿಮ್ಮನ್ನ ಇಲ್ಲಿಂದ ಹೊರಗೆ ಕಳಿಸ್ತೀನಿ. ಅಯ್ಯೋ ದೇವ್ರೆ, ಏನು ನನ್ನ ಹಸ್ಬೆಂಡು ಈ ರೀತಿ ಮಾತಾಡ್ತಿದ್ದಾರೆ? ಹಾಗಾದರೆ ನಾನೇ ದೀಪ ಅನ್ನೋ ಸತ್ಯ ಅವ್ರಿಗೆ ಹೇಳಿಬಿಡ್ಲ? ಬೇಡ ಬೇಡ, ಹಾಗೇನಾದರೂ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೋ ನಂಗೆ ಗೊತ್ತಿಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ದಿಶಾ ಆಗಿದ್ದೀನೋ ಆ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಹೇಳ್ತೀನಿ. ಮಲ್ಕೊಳ್ಳಿ.